ಬ್ಯಾಂಕ್ನ ಒಳಗಡೆ ಏನು ನಡೀತಿದೆ ಅನ್ನೋದು ಗೊತ್ತಾಗದ ರೀತಿಲಿ ಪಕ್ಕಾ ಪ್ರೀ ಪ್ಲ್ಯಾನ್ ಮಾಡಿದ್ರು ಆ ದರೋಡೆಕೋರರು. ಕೊಲೆ ಮತ್ತು ಲೂಟಿಯಾಗಿದೆ ಅನ್ನೋದು ಬಿಟ್ಟರೆ ಪಕ್ಕಾ ಸಾಕ್ಷಿ ಅಂತ ಯಾವುದೂ ಇರಲಿಲ್ಲ. ಆದರೆ ಈ ಘಟನೆಯಿಂದ ಬೆಂಗಳೂರು ಟೆನ್ಷನಲ್ಲಿತ್ತು. ಎಲ್ಲ ಇನ್ಸ್ಪೆಕ್ಟರ್ಸು ಎಲ್ಲ ಸ್ಟೇಷನ್ ಹೌಸ್ ಆಫೀಸರ್ಸ್ ಎಲ್ಲ ಲ್ಯಾಪ್ಟಾಪ್ ಇಟ್ಕೊಂಡಿದ್ದಾರೆ. ಅವ್ರಿಗೆಲ್ಲ ಈಗ ಪರಿಸ್ಥಿತಿ ಹೇಗೆ ಅನ್ನೋದು ಗೊತ್ತಾಗಿದೆ. ಮತ್ತು ಕೆಲವು ಪೊಲೀಸ್ ಸ್ಟೇಷನ್ ಪರ್ಟಿಕ್ಯುಲರ್ಲಿ ಲೈಕ್ ಸೋಲ್ದೇವರೇ ಪೊಲೀಸ್ ಸ್ಟೇಷನ್, ಪೀಣ್ಯ ಮತ್ತು ಈ RMC ಯಾರ್ಡ್ ಪೊಲೀಸ್ ಸ್ಟೇಷನಲ್ಲಿ 3-4 ಪೊಲೀಸ್ ಸ್ಟೇಷನಲ್ಲಿ ಈ ಟ್ರ್ಯಾಕಿಂಗ್ ಇರುತ್ತೆ. ಈ ಮೊಬೈಲ್ ಟ್ರ್ಯಾಕಿಂಗ್ ಮಾಡೋದಕ್ಕೋಸ್ಕರ ಅವರು ಸಪ್ರೇಟಾಗಿ ಒಂದು ಸಾಫ್ಟ್ವೇರ್ ಹಾಕೊಂಡು ರೆಡಿ ಮಾಡಿಟ್ಕೊಂಡಿರ್ತಾರೆ. ಅಂಥ ಟೈಮಲ್ಲಿ ಏನಾಗೋಯ್ತು, ಎಲ್ಲ ಪೊಲೀಸ್ ಸ್ಟೇಷನ್ ಅವರು ಬಂದರು. ಆಗ DCP ಸಿದ್ದರಾಮಪ್ಪ ಅವರು ಸಹ ಸ್ಪಾಟಿಗೆ ಬಂದರು. ಬಂದಮೇಲೆ ಏನಾಗುತ್ತೆ, ಈಗ ಆ ಟೆಕ್ನಿಕಲ್ ಇದರಲ್ಲಿ ಇವರೇನು ಮಾಡಿದ್ರು, ಮಿಸ್ಟರ್ ಜಯರಾಮ್ ಮತ್ತು ಒಂದು ಟೀಮ್ ಏನು ಮಾಡಿದ್ರು, ಇಮ್ಮಿಡಿಯೇಟಾಗಿ ಸರೌಂಡಿಂಗ್ ಎಲ್ಲ ಚೆಕಪ್ ಮಾಡಿದ್ರು. ಈ ಟೈಮಲ್ಲಿ ಎಕ್ಸಾಕ್ಟಾಗಿ 4 ಗಂಟೆ 5 ನಿಮಿಷದಲ್ಲಿ ಇಂತಿದ್ದ ಒಂದು ಟೆಲಿಫೋನ್ ಒಂದು ಇದಾಗಿದೆ, ರೈಸ್ ಆಗಿದೆ. ಇದು ಯಾವುದು ಇರ್ಬೋದು ಅಂತ ಹೇಳಿದ್ದೆ. 15-20 ಮೊಬೈಲ್ ನಂಬರ್ಸ್ಗಳಲ್ಲಿ ಬ್ಯಾಂಕ್ ಎಂಪ್ಲಾಯೀಸ್ ನಂಬರನ್ನು ಎಲಿಮಿನೇಟ್ ಮಾಡಿದ್ರೆ ಉಳಿದಿರೋದು 2-3 ನಂಬರಲ್ಲಿ ಮೊಬೈಲ್ ಸಿಗ್ನಲ್ಗಳು ಸಿಕ್ಕಿದ್ವು. ಅದನ್ನು ಟ್ರ್ಯಾಕ್ ಮಾಡಿದಾಗ ಅದರ ಲೊಕೇಶನ್ ಮೆಜೆಸ್ಟಿಕ್ ಅಂತ ತೋರಿಸ್ತಿತ್ತು. ದಿನಕ್ಕೆ ಲಕ್ಷಾಂತರ ಜನ ಮೆಜೆಸ್ಟಿಕ್ಗೆ ಬರ್ತಾರೆ ಹೋಗ್ತಾರೆ. ಮೊಬೈಲ್ ಟ್ರ್ಯಾಕಿಂಗ್ನಿಂದ ಲೊಕೇಶನ್ ಗೊತ್ತಾಗುತ್ತೆ ಹೊರತು ಯಾರ ಜೇಬಲ್ಲಿದೆ ಅಂತ ಗೊತ್ತಾಗೋದಿಲ್ಲ. ಇಂತಹ ಸಮಯದಲ್ಲಿ ಮ್ಯಾನೇಜರ್ ಕೊಟ್ಟ ಕ್ಲೂ ಪೊಲೀಸರಿಗೆ ತುಂಬ ಸಹಕಾರಿಯಾಯಿತು. ವ್ಯಕ್ತಿ ಭಾಳ ದುಡುತಿಯಾಗಿದ್ದ, ಗನ್ನಿತ್ತು. ಗನ್ನು ನನ್ನ ಮುಖದ ಮೇಲೆ ಹಿಡಿದಕ್ಕೆ ಗಾಬರಿ ಆಯಿತು. ಏನು ಆಗ್ತಾ ಇದೆ ಅಂತ ನೋಡುವಷ್ಟೊತ್ತಿಗೆ ಈ ಘಟನೆ ನಡೆದೋಗಿತ್ತು. ಅವನು ಯಾವ ಥರ ಬಟ್ಟೆ ಹಾಕಿದ್ದ ಏನಾದರೂ ಮತ್ತೆ ಗಮನಿಸಿದೆ ಸರ್? ಅವನು ಕೈಯಲ್ಲಿ ಪಿಸ್ತೂಲ್ ಹಿಡಿದಿದ್ದ, ಬ್ಯಾಗ್ ಇತ್ತು, ಒಂದು ಜರ್ಕಿನ್ ಹಾಕಿದ್ದ, ಈಸ್ ವೇರಿಂಗ್ ಗ್ಲಾಸ್, ಬ್ಲ್ಯಾಕ್ ಕಲರ್ ಗ್ಲಾಸ್ ಕೂಡ ಹಾಕಿದ್ದ. ಅದಲ್ಲದೆ ಅವನು ರೆಡ್ ಕಲರ್ ಕ್ಯಾಪ್ ಹಾಕಿದ್ದ. ಆ ಕ್ಯಾಪ್ ಮೇಲೆ ಲೆಫ್ಟ್ ಹ್ಯಾಂಡ್ ಸೈಡ್ ಒಂದು ಚಿರತೆ ಮಾರ್ಕ್ ಇತ್ತು ನೋಡಿ, ಕಪ್ಪು ಟೋಪಿ ಮೇಲೆ ಚಿರತೆ ಮಾರ್ಕ್ ಒಂದಿತ್ತು. ಹೌದು, ಆ ವ್ಯಕ್ತಿ ಟೋಪಿ ಹಾಕಿದ್ದ. ಅದು ಜಾಗ್ವಾರ್ ಗುರುತಿನ ಟೋಪಿ, ಅಂದರೆ ಚಿರತೆ ಮಾರ್ಕಿನ ಟೋಪಿಯಾಗಿತ್ತು. ಆ ಒಂದು ಕ್ಲೂ ಮತ್ತು ಟ್ರೇಸ್ ಆದ ಮೊಬೈಲ್ ನೆಟ್ವರ್ಕ್ನ ಜಾಡನ್ನು ಹಿಡಿದು ಹೊರಟಿದ್ದು ಮೆಜೆಸ್ಟಿಕ್ಗೆ. ಅಲ್ಲಿ ಪೊಲೀಸರಿಗೆ ಇನ್ನೂ ಪಕ್ಕಾ ಇನ್ಫಾರ್ಮೇಷನ್ ಸಿಗುತ್ತೆ. ಆ ಮೊಬೈಲ್ ಸಿಗ್ನಲ್ ಸಿಗ್ತಿದ್ದುದು ಏರ್ಟೆಲ್ ಟವರ್ನಿಂದ. ಆ ಟವರ್ ಇದ್ದಿದ್ದು ಅಲ್ಲೇ ಇದ್ದ ಸನ್ಮಾನ್ ಲಾಡ್ಜಲ್ಲಿ. ಪೊಲೀಸರು ಸನ್ಮಾನ್ ಲಾಡ್ಜಲ್ಲಿ ಬಂದು ವಿಚಾರಿಸಿದಾಗ ಅವರು ಮೊದಲಿಗೆ ನಿರಾಕರಿಸಿದ್ರು. ಯಾಕೆಂದರೆ ಪೊಲೀಸರು ಬಂದಿದ್ದಾರೆ ಅಂತ ಗೊತ್ತಾದರೆ ತನ್ನ ಕಸ್ಟಮರ್ಗೆ ತೊಂದರೆ ಆಗಬಹುದು ಅನ್ನೋ ಕಾರಣಕ್ಕೆ. ಆದರೆ ಪೊಲೀಸರ ಕರ್ತವ್ಯಕ್ಕೆ ಯಾರೂ ಅಡ್ಡಿಪಡಿಸುವ ಹಾಗಿರಲಿಲ್ಲ. ಪಟ್ಟು ಹಿಡಿದ ಪೊಲೀಸರು ಮತ್ತೊಮ್ಮೆ ವಿಚಾರಿಸ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಒಂದು ಬ್ಯಾಂಕ್ ದರೋಡೆ ಆಗಿದೆ, ಅಲ್ಲಿನ ನಂಬರು ಇಲ್ಲಿನ ಸಿಗ್ನಲ್ ತೋರಿಸ್ತಾ ಇದೆ. ಸೊ ನಿಮ್ಮಲ್ಲಿ ಅನುಮಾನಾಸ್ಪದವರ ವ್ಯಕ್ತಿಗಳು ಯಾರಾದರೂ ರೂಮ್ ಮಾಡಿದಾರಾ? ಸುಳ್ಳು ಹೇಳ್ಬೇಡ್ರಿ, ಕರೆಕ್ಟಾಗಿ ಮಾತಾಡಿ. ಪೊಲೀಸ್ ಹತ್ರ ಸತ್ಯ ಹೇಳಬೇಕು, ಇಲ್ಲ ಅಂದರೆ ಶಿಕ್ಷೆ ಅನುಭವಿಸ್ತೀರಾ. ಪೊಲೀಸರ ಗೆಸ್ ಪಕ್ಕಾಗಿತ್ತು. ರಿಸೆಪ್ಷನಲ್ಲಿ ಮಾತಾಡುತ್ತಿದ್ದಂತೆ ಹುಡುಕುತ್ತಿದ್ದ ಮಿಕಾ ಆಚೆ ಬಂತು. ಆತ ಪೊಲೀಸ್ ಬೂಟನ್ನು ನೋಡಿ ಓಡಲು ಶುರು ಮಾಡಿದ. ಡೌಟ್ ಬಂದಿದ್ದೆ ಅಲ್ಲಿ. ಡೌಟ್ ಬಂದ ಪೊಲೀಸರು ಆತನನ್ನು ಬೆನ್ನಟ್ಟಿದರು. ಪೊಲೀಸರು ಅವನನ್ನು ರೂಮಿಗೆ ಕರೆತಂದಾಗ ಬ್ಯಾಂಕ್ನ ಮ್ಯಾನೇಜರ್ ಹೇಳಿದ್ದ ಚಿರತೆ ಗುರುತಿನ ಟೋಪಿ ಅಲ್ಲಿ ಬಿದ್ದಿತ್ತು. ಬೂಟಲ್ಲಿ ಒದ್ದಾಗ ಸತ್ಯ ತಾನಾಗೆ ಆಚೆ ಬಂತು. ಅಲ್ಲಿದ್ದ ಕ್ಯಾಶ್ ಮತ್ತು ಗನ್ನನ್ನು ಪೊಲೀಸರು ಸೀಸ್ ಮಾಡಿ ಈ ಪ್ರಕರಣದಲ್ಲಿ ಭಾಗಿಯಾದ ಆ 3 ಎಳೆದುಕೊಂಡು ಹೋದ್ರು. ಇಮ್ರಾನ್ ಅಲಿ, ಮಕ್ಕತ್ತ ವಿಕಾಸು ಮತ್ತು ಇನ್ನೊಬ್ಬ ಒಟ್ಟು 4 ಜನನು ಸುಮಾರು ಈ ಒಂದು ಕೃತ್ಯ ನಡೀತಲ್ಲ,
ಸುಮಾರು 4 ಗಂಟೆಗೆ ನಡೆದಿದ್ದು. ರಾತ್ರಿ 9, 10 ಗಂಟೆಗೆಲ್ಲ ಈ ಕೇಸನ್ನು ಹಿಡಿದಾಕ್ಬಿಟ್ರು. ದಿಸ್ ಒನ್ ಆಫ್ ದ ಸೆನ್ಸೇಷನಲ್ ಕೇಸಸ್. ಬಹಳ ಚಾಕು ಚಕ್ಯತೆಯಿಂದ ಬೆಂಗಳೂರು ನಗರದವರು ಪೊಲೀಸ್ನವರು ಹಿಡಿದ್ರು. 15 ಲಕ್ಷ ಎಲ್ಲ ಸೀಸ್ ಮಾಡ್ಕೊಂಡಿದ್ದೆ ಎಲ್ಲ ಅವ್ರಿಗೆ ವಿತಿನ್ 5 ಅವರ್ಸಲ್ಲಿ ಬಂದರು. ಇದೊಂದು ಪ್ರಶಂಸೆ ಹೇಳಬೇಕಾದ್ರೆ ಬೆಂಗಳೂರು ಸಿಟಿ ಪೊಲೀಸ್ಗೆ ಇಂಥ ಒಂದು ಡೆಡ್ಲಿ ಎವಿಡೆನ್ಸು ಜಾಗರ್ ಮಾರ್ಕಿಂದ ಈ ಒಂದು ಬ್ಯಾಂಕ್ ಡಕಾಯಿತಿ ಡಿಟೆಕ್ಟ್ ಆಗಿದೆ ಬೆಂಗಳೂರು ಸಿಟಿನಲ್ಲಿ. ಒಂದೊಂದು ಕ್ಲೂ ಕೂಡ ಎಷ್ಟು ಮುಖ್ಯವಾಗುತ್ತೆ ಅನ್ನೋದಕ್ಕೆ ಈ ಪ್ರಕರಣ ಒಂದು ಬೆಸ್ಟ್ ಎಕ್ಸಾಂಪಲ್. ಇನ್ನೊಂದು ವಿಷಯ ಅಂದರೆ ಈ ಘಟನೆ ನಡೆದು ಕೇವಲ 5 ಗಂಟೆಯಲ್ಲಿ ಪ್ರಕರಣವನ್ನು ಭೇದಿಸಿದ ಪೊಲೀಸ್ನವರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾ ಇಂದಿನ ಡೆಡ್ಲಿ ಎವಿಡೆನ್ಸ್ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ.